ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಕೋಟಾ ಶಿವರಾಮ ಕಾರಂತ ವೇದಿಕೆ ಬೆಂಗಳೂರು ಇವರು ಶಿವರಾಮ ಕಾರಂತರ ಕಾದಂಬರಿಗಳ ಪರಿಚಯ ಮಾಲಿಕೆಯನ್ನು ಮಾಡುತ್ತಿದ್ದಾರೆ. ಆ ಪರಿಚಯ ಮಾಲಿಕೆಯಲ್ಲಿ ನನಗೆ ಕನ್ಯಾಬಲಿ ಕಾದಂಬರಿಯ ಬಗ್ಗೆ ಮಾತನಾಡಲು ಕೇಳಿಕೊಟ್ಟಿದ್ದರು. ಆ ಕಾರಣದಿಂದ ನಾನು ಈ ಕನ್ಯಾಬಲಿ ಕಾದಂಬರಿಯ ಬಗ್ಗೆ ಮಾತನಾಡುತ್ತಿದ್ದೇನೆ. ಶಿವರಾಮ ಕಾರಂತರ ಬಗ್ಗೆ ಕನ್ನಡಿಗರಿಗೆ ಎಲ್ಲರಿಗೂ ಚೆನ್ನಾಗಿಯೇ ತಿಳಿದಿದೆ. ಕನ್ನಡಕ್ಕೆ 3ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟವರು ಕೋಟಾ ಶಿವರಾಮ ಕಾರಂತರು. ಶಿವರಾಮ ಕಾರಂತರ ಹಲವು ಕಾದಂಬರಿಗಳಲ್ಲಿ ಮೂಕಜ್ಜಿಯ ಕನಸುಗಳು, ಮರಳಿ ಮಣ್ಣಿಗೆ, ಚೋಮನದೊಡಿ, ಬೆಟ್ಟದ ಜೀವ, ಅಳಿದ ಮೇಲೆ, ಸರಸಮ್ಮನ ಸಮಾಧಿ, ಮೈಮನಗಳ ಸುಳಿಗಳಲ್ಲಿ ಇನ್ನೂ ಹಲವಾರು ಕಾದಂಬರಿಗಳು ಹೆಚ್ಚು ಚರ್ಚೆಗೊಳಗಾಗಿ ವಿಮರ್ಶಕರಿಂದ ಒಳ್ಳೆಯ ಅಭಿಪ್ರಾಯಗಳನ್ನು ಪಡೆದು ಹೆಚ್ಚು ಜನಪ್ರಿಯವಾಗಿವೆ. ಆದರೆ ಈ ಕನ್ಯಾಬಲಿ ಎಂಬ ಕಾದಂಬರಿ ಮಾತ್ರ ಏನೋ ಕನ್ನಡಿಗರಿಂದ ನಿರ್ಲಕ್ಷ್ಯಕ್ಕೊಳಗಾಗಿದೆ ಎಂದು ಅನಿಸುತ್ತದೆ. ಈ ಕನ್ಯಾಬಲಿ ಕಾದಂಬರಿಗೆ ಕಾರಂತರು ಮೊದಲಿಗೆ ಸೂಳೆಯ ಸಂಸಾರ ಎಂಬ ಹೆಸರನ್ನು ಇಟ್ಟಿದ್ದರು. ಈ ಕನ್ಯಾಬಲಿ ಕಾದಂಬರಿ 1930ರಲ್ಲಿ ಮೊದಲ ಸಲ ಪ್ರಕಟವಾಗಿದೆ. ಇದು ಒಂದು ಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಕೂಡ ಮೂಡಿ ಬಂದಿತ್ತು ಎಂದು ತಿಳಿದು ಬಂದಿದೆ. ಈ ಕನ್ಯಾಬಲಿ ಕಾದಂಬರಿ ಏಕೆ ಪ್ರಸ್ತುತ ಈ ಸಮಕಾಲೀನ ಕನ್ನಡ ಸಾಹಿತ್ಯದಲ್ಲಿ ಏಕೆ ಪ್ರಸ್ತುತವಾಗುತ್ತದೆ, ಅದರ ವಸ್ತು ಏನಕ್ಕೆ ತುಂಬ ಮುಖ್ಯ ಅನಿಸುತ್ತೆ ಅಂತ ಹೇಳಿದ್ರೆ, ಇದು ಕನ್ನಡದ ಹಲವು ಪ್ರಖ್ಯಾತ ಲೇಖಕಿಯರಿಗೆ ಒಂದು ರೀತಿ ಪ್ರೇರಕ ಶಕ್ತಿಯಾಗಿ ಅವರ ಕಥೆ ಕಾದಂಬರಿಗಳಲ್ಲಿ ಇದರ ವಸ್ತು ಮತ್ತೆ ಮೂಡಿಬರಲು ಕಾರಣವಾಗಿದೆ ಎಂದು ನನಗೆ ಅನಿಸುತ್ತದೆ. ಅದರಲ್ಲಿ ಮುಖ್ಯವಾಗಿ ಎಂ ಕೆ ಇಂದಿರಾ ಅವರ ಪಣಿಯಮ್ಮ, ದೇವಾಂಗನ ಶಾಸ್ತ್ರಿಯವರ ವೇಣಿ ಸಂಹಾರ ಮತ್ತು ಆಣೆ ಪಾವಲಿ ಕಥೆಗಳು, ಇನ್ನೂ ಕೆಲವು ಲೇಖಕಿಯರ ಕಥೆ ಕಾದಂಬರಿಗಳಲ್ಲೂ ಕೂಡ ಇದೇ ವಸ್ತು ಮುಂದುವರೆದು ಮೂಡಿ ಬಂದಿದೆ. ಆ ಕಾರಣದಿಂದ ಇದು ಒಂದು ಅತ್ಯುತ್ತಮ ಕಾದಂಬರಿ ಕೂಡ ಎಂದು ಹೇಳಬಹುದು. ಈ ಕಾದಂಬರಿಯ ಕಥಾವಸ್ತು ಬಾಲವಿಧವೆ ಒಬ್ಬಳ ಕಥೆಯಿಂದ ಆರಂಭವಾಗುತ್ತದೆ. ಮಾಲತಿ ಎಂಬ ಬಾಲವಿಧವೆ ಆಗರ್ಭ ಶ್ರೀಮಂತ ಮಧುಕರ ಎಂಬುವ ಅವನ ಮಗಳು. ಈ ಮಧುಕರನಿಗೆ ಮಹೇಶ ಎಂಬ ಇನ್ನೊಬ್ಬ ಮಗ ಕೂಡ ಇರುತ್ತಾನೆ. ಮಹೇಶನ ಮದುವೆಯ ಆರಂಭದ ಮೂಲಕ ಈ ಕಾದಂಬರಿ ಆರಂಭವಾಗುತ್ತದೆ. ಬಾಲವಿಧವೆಯಾದ ಮಾಲತಿಯನ್ನ ತನ್ನ ಅಣ್ಣ ಮಹೇಶನ ಮದುವೆ ಯಾವುದೇ ಕಾರ್ಯಕ್ರಮಗಳಲ್ಲೂ ಒಳಗೊಳ್ಳುವುದಿಲ್ಲ. ಅವಳನ್ನು ಒಂದು ಕೋಣೆಯಲ್ಲಿ ಕೂರಿಸಿ ಮದುವೆ ಮಂಟಪಕ್ಕೂ ಅವಳು ಬರದ ಹಾಗೆ ನೋಡಿಕೊಂಡಿರುತ್ತಾರೆ. ಮದುವೆ ಮಂಟಪಕ್ಕೆ ಬರದೇ ಇರುವುದು ಅಷ್ಟೇ ಅಲ್ಲದೆ ಅವಳ ಊಟಕ್ಕೂ ಗಮನ ಕೊಡುವುದಿಲ್ಲ. ಅದರಲ್ಲೂ ಅವಳ ತಂದೆ ತಾಯಿ ಮಧುಕರ ಮತ್ತು ತಾಯಿ ಶಾರದೆ ಕೂಡ ಮಗಳು ಮದುವೆಯಲ್ಲಿ ಊಟ ಮಾಡಿದಳೋ ಇಲ್ಲವೋ ಎಂಬುದನ್ನು ಕೂಡ ಗಮನಿಸುವುದಿಲ್ಲ. ಇಲ್ಲಿ ಈ ಬಾಲವಿಧವೆ ಮಾಲತಿ ತನ್ನ ಮನೆಯವರಿಂದಲೇ ನಿರ್ಲಕ್ಷ್ಯಕ್ಕೊಳಪಟ್ಟಾಗ ಅವಳಿಗೆ ತುಂಬ ಬೇಸರವಾಗುತ್ತದೆ. ಬೇಸರವಾಗುವುದು ಅಷ್ಟೇ ಅಲ್ಲದೆ ಯಾವುದೇ ಶುಭ ಕಾರ್ಯಗಳಲ್ಲೂ ಅವಳನ್ನು ಒಳಗೊಳ್ಳುವುದಿಲ್ಲದರಿಂದ ಅವಳು ಆತ್ಮಹತ್ಯೆಗೆ ನಿರ್ಧರಿಸಿ ಮದುವೆಯ ರಾತ್ರಿಯೇ ಮನೆಯಿಂದ ಹೊರಗೆ ಹೋಗಿ ಒಂದು ಕೆರೆಗೆ ಹಾರುತ್ತಾಳೆ. ಮಾಲತಿ ಮನೆ ಬಿಟ್ಟು ಹೋಗುವುದನ್ನು ಅವಳ ಅಣ್ಣ ಮಹೇಶನ ಗೆಳೆಯ ಪ್ರಫುಲ್ಲ ನೋಡುತ್ತಾನೆ. ಪ್ರಫುಲ್ಲ ನೋಡಿ ಅವಳ ಹಿಂದೆಯೇ ಹೋಗಿ ಅವಳು ಕೆರೆಗೆ ಹಾರಿದಾಗ ಅವಳನ್ನು ಬದುಕಿಸಿ ಮೇಲೆತ್ತುತ್ತಾನೆ. ಒಂದು ರೀತಿ ಭ್ರಮಾವಸ್ಥೆಯಲ್ಲಿದ್ದ ಮಾಲತಿ ತನ್ನನ್ನು ಕೆರೆಯಿಂದ ಎತ್ತಿದ್ದು ತನ್ನ ತೀರಿ ಹೋದ ಗಂಡ ಎಂದು ಭಾವಿಸುತ್ತಾಳೆ. ಆದರೆ ಕೊನೆಗೆ ಅವಳಿಗೆ ಎತ್ತಿದ್ದು ಪ್ರಫುಲ್ಲ ಎಂದು ತಿಳಿಯುತ್ತದೆ. ಪ್ರಫುಲ್ಲ ಮಾಲತಿಗೆ ಒಂದು ಹೊಸ ಭರವಸೆಯನ್ನು ಮೂಡಿಸುತ್ತಾನೆ. ಮಾಲತಿಯ ಬದುಕಿಗೆ ಮತ್ತೆ ಒಂದು ಹೊಸ ಅರ್ಥ ಬರುವ ಹಾಗೆ ನೋಡಿಕೊಳ್ಳುತ್ತಾನೆ. ಮಾಲತಿಗೆ ಪ್ರಫುಲ್ಲನ ಮೇಲೆ ಒಂದು ರೀತಿ ಪ್ರೇಮಾಂಕುರವಾಗುತ್ತದೆ. ಪ್ರಫುಲ್ಲ ಮಹೇಶನ ಗೆಳೆಯ ಆದ್ದರಿಂದ ಆಗಾಗ ಮಾಲತಿ ಮನೆಗೆ ಬಂದು ಅವಳ ಜೊತೆ ಮಾತನಾಡುತ್ತಿರುತ್ತಾನೆ. ಕೊನೆಗೊಂದು ದಿನ ಇವರ ರಹಸ್ಯ ಭೇಟಿ ಮಾಲತಿಯ ತಂದೆ ಮಧುಕರನಿಗೆ ತಿಳಿಯುತ್ತದೆ. ಮಧುಕರ ಪ್ರಫುಲ್ಲನ ಮೇಲೆ ಆಕ್ರಮಣ ಮಾಡಿ ಅವನನ್ನು ಓಡಿಸುತ್ತಾನೆ. ಅವನು ಓಡಿಸುವಾಗ ಪ್ರಫುಲ್ಲನ ಗೆಳೆಯ ಮಹೇಶ ಅಡ್ಡ ಬರದಿದ್ದರೆ ಮಧುಕರ ಪ್ರಫುಲ್ಲನನ್ನು ಕೊಂದೇ ಬಿಡುತ್ತಿದ್ದ ಎಂದು ಅನಿಸುತ್ತದೆ. ಆ ಸಮಯದಲ್ಲಿ ಮಾಲತಿಯ ತಾಯಿ ಶಾರದೆ ಕೂಡ ಇವರ ಪ್ರೇಮದ ವ್ಯವಹಾರ ಗೊತ್ತಾಗುತ್ತದೆ. ಅದೇ ಸಮಯಕ್ಕೆ
ಮಹೇಶ ಮಾಲತಿಯನ್ನು ಪ್ರಫುಲ್ಲನಿಗೆ ಕೊಟ್ಟು ಮದುವೆ ಮಾಡುವುದು ಒಳ್ಳೆಯದು ಎಂದು ಮನೆಯವರಿಗೆಲ್ಲ ತಿಳಿಸುತ್ತಾನೆ. ಆದರೆ ಶಾರದೆ ತನ್ನ ಮುಂಡೆ ಮಗಳಿಗೆ ಮದುವೆ ಹೇಗೆ ಮಾಡಿಸುವುದು ಎಂದು ಅಲ್ಲಿಯೇ ಹೇಳಿಬಿಡುತ್ತಾಳೆ. ಮುಂಡೆ ಎಂಬ ಪದದ ಅರ್ಥ ಗೊತ್ತಾದ ಮೇಲೆ ಮತ್ತೆ ಅದಕ್ಕೆ ನೊಂದು ಮಗಳನ್ನು ಸಮಾಧಾನ ಮಾಡುತ್ತಾಳೆ. ಮಾಲತಿಗೆ ಪ್ರಫುಲ್ಲನ ಮೇಲೆ ಹೆಚ್ಚು ಹೆಚ್ಚು ಪ್ರೇಮಾಂಕುರವಾದ ಹಾಗೆ ಅವನನ್ನೇ ಮದುವೆಯಾಗಲು ನಿರ್ಧರಿಸುತ್ತಾಳೆ. ಆದರೆ ಅದೇ ಸಮಯಕ್ಕೆ ಮಧುಕರ ಒಬ್ಬ ಕ್ಷೌರಿಕನನ್ನು ಕರೆದುಕೊಂಡು ಮನೆಗೆ ಬಂದು ಮಾಲತಿಯ ಕೂದಲನ್ನು ತೆಗೆಸಿ ಅವಳ ತಲೆಯನ್ನು ಬೋಳ ಮಾಡಿಸಲು ನೋಡುತ್ತಾನೆ. ಅದೇ ಸಮಯಕ್ಕೆ ಮಾಲತಿ ಒಂದು ಚೂರಿಯನ್ನು ತೆಗೆದು ಆ ಕ್ಷೌರಿಕನನ್ನು ಎದುರಿಸಿ ಓಡಿಸುತ್ತಾಳೆ. ಈ ರೀತಿ ಆರಂಭವಾಗುವ ಈ ಕಾದಂಬರಿಯ ಕಥಾವಸ್ತು ಮಾಲತಿಯ ತಾಯಿ ಶಾರದೆಯ ಸಾವು ಸಂಭವಿಸುತ್ತದೆ. ತಾಯಿ ಸತ್ತ ಮೇಲೆ ಮಾಲತಿಯ ತಂದೆ ಮಧುಕರ ಇನ್ನೊಂದು ಬಾಲಕಿಯನ್ನು ವಿವಾಹವಾಗುತ್ತಾನೆ. ಮನೆಯಲ್ಲಿಯೇ ಚಿಕ್ಕ ವಯಸ್ಸಿನ ಬಾಲವಿಧವೆ ಇರುವಾಗ ಅದನ್ನು ಲೆಕ್ಕಿಸದೆ ತನ್ನ ಹೆಂಡತಿ ಸತ್ತ 1 ತಿಂಗಳಲ್ಲಿಯೇ ಇನ್ನೊಬ್ಬಳು ಬಾಲಕಿಯನ್ನು ಮದುವೆಯಾಗಿ ಮಧುಕರ ಆ ಬಾಲಕಿಯನ್ನು ಮನೆಗೆ ಕರೆದುಕೊಂಡು ಬರುತ್ತಾನೆ. ಇಂತಹ ಸಂದಿಗ್ಧ ಸ್ಥಿತಿಯಲ್ಲಿ ಮಾಲತಿ ತನ್ನ ಮನೆ ಬಿಟ್ಟು ಮಂಗಳೂರಿಗೆ ಹೋಗಿ ನೆಲೆಸುತ್ತಾಳೆ. ಆದರೆ ಅಗರ್ಭ ಶ್ರೀಮಂತ ಮನೆತನದಲ್ಲಿ ಹುಟ್ಟಿದ ಮಾಲತಿ ಬದುಕು ಸಾಗಿಸುವುದು ಕಷ್ಟವಾಗುತ್ತದೆ. ಯಾವುದೇ ರೀತಿಯ ಹಣ ಅವಳ ಹತ್ತಿರ ಇರುವುದಿಲ್ಲ. ಈ ರೀತಿಯ ಪರಿಸ್ಥಿತಿ ಊಟಕ್ಕೂ ಅವಳಿಗೆ ಕಷ್ಟವಾಗುತ್ತದೆ. ಅಂತಹ ಸಮಯದಲ್ಲಿ ಮಾಲತಿ ವೇಶ್ಯಾವಾಟಿಕೆಗೆ ಇಳಿಯಬೇಕಾಗುತ್ತದೆ. ವೇಶ್ಯಾವಾಟಿಕೆಗೆ ಇಳಿದು ಬದುಕನ್ನು ಮಂಗಳೂರಿನಲ್ಲಿ ಸಾಗಿಸುತ್ತಿರುತ್ತಾಳೆ. ಅದೇ ಸಮಯಕ್ಕೆ ಪ್ರಫುಲ್ಲ ಮಂಗಳೂರಿಗೆ ಬರುತ್ತಾನೆ. ಹಿಂದೆ ಪ್ರಫುಲ್ಲ ಮಾಲತಿಯನ್ನು ಮದುವೆಯಾಗಲು ನಿರಾಕರಿಸುತ್ತಾನೆ. ಮನೆಯವರ ಕಾರಣದಿಂದ ನಿರಾಕರಿಸಿರುತ್ತಾನೆ. ಆದರೆ ಮಂಗಳೂರಿನಲ್ಲಿ ಮಾಲತಿಯನ್ನು ಕಂಡಾಗ ತನ್ನ ತಪ್ಪಿನ ಅರಿವಾಗಿ ಅವಳಲ್ಲಿ ಕ್ಷಮೆ ಕೇಳಿ ಮತ್ತೆ ಮದುವೆಗೆ ಪ್ರಸ್ತಾಪ ಮಾಡುತ್ತಾನೆ. ಆದರೆ ಮಾಲತಿ, ನಿನ್ನ ತಪ್ಪನ್ನು ನೀನು ತಿದ್ದಿಕೊಂಡಿರುವೆ, ನೀನು ಬೇರೊಂದು ಹುಡುಗಿಯನ್ನು ಮದುವೆಯಾಗಿ ನಿನ್ನ ಜೀವನ ಸಾಗಿಸು ಎಂದು ಅವನನ್ನು ಕಳಿಸುತ್ತಾಳೆ. ಆದರೆ ಪ್ರಫುಲ್ಲ ತನ್ನ ಘನತರ ತಪ್ಪಿಗೆ ಪ್ರಾಯಶ್ಚಿತ್ತವೆಂಬಂತೆ ಆ ವಿಷಯವನ್ನು ಮಹೇಶನಿಗೆ ತಿಳಿಸಿ ನಿನ್ನ ತಂಗಿ ಮಂಗಳೂರಿನಲ್ಲಿ ಇದ್ದಾಳೆ ಎಂದು ತಿಳಿಸಿ ಪ್ರಫುಲ್ಲ ತನ್ನ ಹಾಸ್ಟೆಲಿನ ಬಾವಿಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾನೆ. ಮಹೇಶ ತನ್ನ ತಂಗಿಯನ್ನು ಹುಡುಕಿಕೊಂಡು ಮಂಗಳೂರಿಗೆ ಬಂದು ತಂಗಿಯನ್ನು ಮನೆಗೆ ಕರೆಯುತ್ತಾನೆ. ಆದರೆ ತಂಗಿ ಮಾಲತಿ ಮನೆಗೆ ಹೋಗದೆ ಆ ಮಂಗಳೂರನ್ನು ಬಿಟ್ಟು ಮೈಸೂರಿಗೆ ಹೊರಡುತ್ತಾಳೆ. ಮೈಸೂರಿನಲ್ಲೂ ಕೂಡ ತನ್ನ ವೇಶ್ಯಾವಾಟಿಕೆ ವೃತ್ತಿಯನ್ನು ಮುಂದುವರಿಸಿ ಅಲ್ಲಿಯೂ ಕೂಡ ಸ್ವಲ್ಪ ದಿನ ಇರುವಾಗ ಒಬ್ಬ ಯುವ ತರುಣನ ಪರಿಚಯವಾಗುತ್ತದೆ. ಆ ಯುವ ತರುಣ ಮಾಲತಿಯಲ್ಲಿ ಅನುರಕ್ತನಾಗುತ್ತಾನೆ. ಮಾಲತಿಯಲ್ಲಿ ಅನುರಕ್ತನಾಗುವುದಷ್ಟೇ ಅಲ್ಲ, ಅವನು ಕೊನೆಗೆ ತನ್ನ ಓದನ್ನು ನಿಲ್ಲಿಸಿ ತನ್ನ ತಂದೆ ತಾಯಿಗಳ ಅಪೇಕ್ಷೆಯಂತೆ ಬೆಂಗಳೂರಿಗೆ ಹೊರಡುವಾಗ ಮಾಲತಿಯನ್ನು ಬೆಂಗಳೂರಿಗೆ ಕರೆದುಕೊಂಡು ಬೆಂಗಳೂರಿನ ಮಲ್ಲೇಶ್ವರದಲ್ಲಿ ಹವಾಮಹಲ್ ಎಂಬ ದೊಡ್ಡ ಮನೆಯಲ್ಲಿ ಅವಳನ್ನು ಇರಿಸಿ ಬದುಕನ್ನು ಸಾಗಿಸುತ್ತಿರುತ್ತಾನೆ. ಮಾಲತಿಯ ಬದುಕಿಗೆ ಒಂದು ಹೊಸ ಉತ್ಸಾಹ ಮೂಡುತ್ತದೆ. ಆದರೆ ಸ್ವಲ್ಪ ದಿನಗಳ ನಂತರ ಆ ತರುಣ ವೀರೇಶ ಮದುವೆಯಾಗುವ ಸಮಯ ಬರುತ್ತದೆ. ವೀರೇಶ ಶಬದಿನಿ ಎಂಬ ಯುವತಿಗೆ ಮದುವೆಯಾಗುತ್ತಾನೆ. ಆ ಮದುವೆಯ ಕಾರ್ಯಕ್ರಮದಲ್ಲಿ ಮಾಲತಿ ಈ ವೀರೇಶನಿಗೋಸ್ಕರ ಹಾಡು ಹೇಳುತ್ತಾ ನೃತ್ಯ ಮಾಡುತ್ತಿರುತ್ತಾಳೆ. ಆಕಸ್ಮಿಕವಾಗಿ ಆ ಮದುವೆಗೆ ಮಾಲತಿಯ ಅಣ್ಣ ಮಹೇಶ ಕೂಡ ಬಂದಿರುತ್ತಾನೆ. ಮಹೇಶ ತನ್ನ ತಂಗಿಯನ್ನು ನೋಡಿ ಇನ್ನೇನು ಅಳಬೇಕು ಎಂಬುವ ಸಮಯಕ್ಕೆ ಮಾಲತಿ ಕೂಡ ತನ್ನ ಅಣ್ಣನನ್ನು ನೋಡಿ ತಲೆ ತಿರುಗಿ ಬೀಳುತ್ತಾಳೆ. ಬಿದ್ದ ನಂತರ ಅವಳು ತನ್ನ ಸೇವಕರ ಮೂಲಕ ಹವಾಮಹಲಿಗೆ ಸಾಗಿಸಲ್ಪಡುತ್ತಾಳೆ. ಮಹೇಶ ವೀರೇಶನ ಸ್ನೇಹವನ್ನು ಗಳಿಸಿ ಈ ಮಹಿಳೆ ಯಾರು ಎಂದು ಕೇಳಿಕೊಂಡು ಆ ಮನೆಗೆ ಹೋಗುತ್ತಾನೆ. ಆ ಮನೆಯಲ್ಲಿ
ತನ್ನ ತಂಗಿಯ ಸ್ಥಿತಿಯನ್ನು ನೋಡಿ ಅದಷ್ಟಕ್ಕೆಲ್ಲ ಕಾರಣವಾಗಿದ್ದು ತನ್ನ ತಂದೆ ಮತ್ತು ನಮ್ಮ ಮನೆಯ ಎಲ್ಲರೂ ಎಂದು ಭಾವಿಸಿ ಅವಳನ್ನು ತನ್ನ ಊರಿಗೆ ಹೋಗೋಣ ಬಾ ಎಂದು ಕರೆಯುತ್ತಾನೆ. ಆದರೆ ಮಾಲತಿ ತನ್ನ ತವರಿಗೆ ಹೋಗಲು ನಿರಾಕರಿಸುತ್ತಾಳೆ. ಆದರೆ ಮಾಲತಿ ಮತ್ತು ಮಹೇಶ ಒಟ್ಟಿಗೆ ಇದ್ದದ್ದನ್ನು ಕೆಲವು ಆಳುಗಳು ನೋಡಿ ವೀರೇಶನಿಗೆ ತಿಳಿಸುತ್ತಾರೆ. ವೀರೇಶನಿಗೆ ಮಾಲತಿಯ ಬಗ್ಗೆ ಅನುಮಾನ ಬಂದು, ನಾನು ನಿನ್ನನ್ನು ಇಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೇನೆ, ನೀನು ಬೇರೊಬ್ಬನೊಡನೆ ಚಕ್ಕಂದ ಆಡುತ್ತಿದ್ದೀಯಾ ಎಂಬ ಆರೋಪವನ್ನು ಕೂಡ ಮಾಡುತ್ತಾನೆ. ಆಗ ಮಾಲತಿ ವಿಧಿ ಇಲ್ಲದೆ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ತನ್ನ ಸಹೋದರ ಎಂದು ತಿಳಿಸಬೇಕಾಗುತ್ತದೆ. ಮುಂದೆ ಮಾಲತಿಗೆ ಒಂದು ಗಂಡು ಮಗುವಾಗುತ್ತದೆ. ಅದೇ ಸಮಯಕ್ಕೆ ಶರದಿನಿಗೂ ಕೂಡ ಒಂದು ಗಂಡು ಮಗುವಾಗುತ್ತದೆ. ವಿಚಿತ್ರ ಎಂದರೆ ಆನುವಂಶಿಕವಾಗಿ ಬರುವ ಯಾವುದೋ ಕಾಯಿಲೆಯಿಂದ ಮಾಲತಿಯ ಗಂಡು ಮಗುವಿಗೂ ಶರದಿನಿಯ ಗಂಡು ಮಗುವಿಗೂ ಒಂದು ಕಣ್ಣು ಕಾಣುತ್ತಿರುವುದಿಲ್ಲ. ಆ ಇಬ್ಬರಿಗೂ ಕೂಡ ಒಂದೇ ಹೆಸರನ್ನು ಇಟ್ಟಿರುತ್ತಾರೆ, ರಮೇಶ ಅಂತ. ಆ ಮಕ್ಕಳು ಒಂದೇ ಶಾಲೆಗೆ ಹೋದಾಗ ಮುಂದೆ 5 ವರ್ಷಗಳ ನಂತರ ಆ ಮಾಲತಿಯ ಮಗನಿಗೆ, ನಿನ್ನ ತಂದೆಯ ಹೆಸರು ವೀರೇಶ, ನಿನ್ನ ಹೆಸರು ರಮೇಶ, ಶರದಿನಿಯ ಮಗನ ಹೆಸರು ರಮೇಶ, ಅವನ ತಂದೆಯ ಹೆಸರು ವೀರೇಶ. ಆ ಕಾರಣದಿಂದ ವೀರೇಶ ನಿನ್ನ ತಂದೆಯಲ್ಲ, ನಿನ್ನ ತಾಯಿ ಒಬ್ಬಳು ವೇಶ್ಯೆ ಎಂದು ಅಲ್ಲಿನ ಮಕ್ಕಳು ಮಾಲತಿಯ ಮಗುವನ್ನು ಮೂದಲಿಸುತ್ತಾರೆ. ಇದೇ ವಿಷಯ ಶರದಿನಿಯ ಮಗ ರಮೇಶ ಶರದಿನಿಗೆ ಹೇಳುತ್ತಾನೆ. ನನ್ನ ಹೆಸರಿನ ಇನ್ನೊಬ್ಬ ಬಾಲಕ ನಮ್ಮ ಶಾಲೆಯಲ್ಲಿದ್ದಾನೆ, ಅವನ ಹೆಸರು ರಮೇಶ, ಅವನ ತಂದೆಯ ಹೆಸರು ವೀರೇಶ ಎಂದು. ಶರದಿನಿಗೆ ಕುತೂಹಲ ತಡೆಯಲಾರದೆ ಮಾಲತಿಯ ಮನೆಗೆ ಬಂದು ನೋಡಿದಾಗ ಗೊತ್ತಾಗುತ್ತದೆ, ಆ ಮಗುವಿನ ತಂದೆಯು ಕೂಡ ವೀರೇಶ ಎಂದು ತಿಳಿಯುತ್ತದೆ, ಮಾಲತಿಯ ಮೂಲಕ ತಿಳಿಯುತ್ತದೆ. ಆದರೆ ವೀರೇಶ ಬಂದು ಆ ಮಾಲತಿಯ ಮಗ ರಮೇಶ ನನ್ನ ಮಗ ಎಂದು ಒಪ್ಪಿಕೊಳ್ಳುವುದಿಲ್ಲ. ಇಲ್ಲಿ ಮಾಲತಿಯ ಸ್ವಾಭಿಮಾನಕ್ಕೆ ಧಕ್ಕೆ ಬರುತ್ತದೆ. ಹಿಂದೆಯೇ ತನ್ನ ಸ್ವಾಭಿಮಾನದಿಂದ ಮನೆ ಬಿಟ್ಟು ಬಂದ ಮಾಲತಿ ಈಗ ವೀರೇಶನ ಅವಮಾನವನ್ನು ಬಿಟ್ಟು ಕೂಡ ಹೊರಡುತ್ತಾಳೆ. ತನ್ನ ಮಗುವನ್ನು ಕರೆದುಕೊಂಡು ಬೀದಿಗೆ ಮತ್ತೆ ಬೀಳುತ್ತಾಳೆ. ಬೀದಿಗೆ ಬಿದ್ದು ಬೆಂಗಳೂರಿನ ಒಂದು ಬಡಾವಣೆಯಲ್ಲಿ ಚಿಕ್ಕ ಮನೆಯನ್ನು ಮಾಡಿಕೊಂಡು ತನ್ನ ವೇಶ್ಯಾವಾಟಿಕೆ ವೃತ್ತಿಯನ್ನು ಮುಂದುವರಿಸುತ್ತಾಳೆ. ಈ ರೀತಿ ಮುಂದುವರಿಸುವಾಗ ಅವಳಲ್ಲಿ ಯಾವುದೇ ರೀತಿಯ ಹಣ ಐಶ್ವರ್ಯ ಏನೂ ಇರುವುದಿಲ್ಲ. ಮಗು ಕಾಯಿಲೆಗೆ ಬೀಳುತ್ತದೆ. ಒಂದು ದಿನ ತನ್ನ ಮಗುವಿಗೆ ಹಾಲು ಕುಡಿಸಲು ಕೂಡ ಅವಳ ಹತ್ತಿರ ಹಣವಿರುವುದಿಲ್ಲ. ವೇಶ್ಯಾವಾಟಿಕೆ ಮುಂದುವರಿಸುತ್ತಾ ರಾತ್ರಿ 9 ಗಂಟೆಗೆ ತನ್ನ ಮನೆಯ ಮುಂದೆ ನಿಂತಿರುತ್ತಾಳೆ. ಮುದುಕನೊಬ್ಬನು ಅವಳನ್ನು ನೋಡಿ ಒಂದು ನೋಟನ್ನು ಅವಳ ಕಡೆ ಎಸೆಯುತ್ತಾನೆ. ಆ ನೋಟನ್ನು ತೆಗೆದುಕೊಂಡು ಅವನನ್ನು ತನ್ನ ಮನೆಯೊಳಗೆ ಕರೆದುಕೊಂಡು ಹೋಗುತ್ತಾಳೆ. ಮನೆಯೊಳಗೆ ಕರೆದುಕೊಂಡು ಹೋಗಿ ಅವನ ಜೇಬನ್ನು ಪರೀಕ್ಷಿಸುತ್ತಾಳೆ. ಆ ಜೇಬಿನಲ್ಲಿ ನೋಟಿನ ಕಂತೆಯೇ ಇರುವುದು ಗೊತ್ತಾಗಿ ಅವಳು ಆ ಮುದುಕನಿಗೆ ತನ್ನ ಮಗು ಹುಷಾರಿಲ್ಲದೆ ಮಲಗಿದೆ, ಆ ಮಗುವಿಗೆ ಹಾಲನ್ನು ಕೊಟ್ಟು ಬರುವೆ ಎಂದು ಒಳಗೆ ಹೋಗುತ್ತಾಳೆ. ಸುಮಾರು 1 ಗಂಟೆಯ ನಂತರವೂ ಆ ಮಾಲತಿ ಹೊರಗೆ ಬರುವುದಿಲ್ಲ. ಈ ಮುದುಕ ಅವಳನ್ನು ಕಾದು ಕಾಮಾತುರದಲ್ಲಿ ಅವಳನ್ನು ಚುಂಬಿಸಲು ಒಳಗೆ ಹೋಗುತ್ತಾನೆ. ಆದರೆ ಅಲ್ಲಿ ಮಾಲತಿ ಹಾಸಿಗೆ ಮೇಲೆ ಚಿಂದಿ ಆಗಿರುವ ಹಾಸಿಗೆ ಮೇಲೆ ಬಿದ್ದು ಹಸುನಗಿರುತ್ತಾಳೆ. ಅವಳ ದೇಹವನ್ನು ಮುಟ್ಟಿದಾಗ ಅದು ತಣ್ಣನೆ ಕೊರೆಯುತ್ತಿರುತ್ತದೆ. ಆ ಮಗುವು ಕೂಡ ಸತ್ತು ಸುಮಾರು ಹೊತ್ತಾಗಿರುತ್ತದೆ. ಆದರೆ ಮಾಲತಿಯ ಕೊಳ್ಳಿನಲ್ಲಿರುವ ತಾಳಿಯನ್ನು ನೋಡುತ್ತಾನೆ. ಆ ತಾಳಿಯನ್ನು ಎಲ್ಲೋ ನೋಡಿರುವ ಹಾಗೆ ಆ ಮುದುಕನಿಗೆ ಅನಿಸುತ್ತದೆ. ಆಗ ಅದು ತನ್ನ ಮಗಳು ಮಾಲತಿಯ ಕೊಳ್ಳಿನಲ್ಲಿರುವ ತಾಳಿ ಎಂದು ಮುದುಕನಿಗೆ ತಿಳಿಯುತ್ತದೆ. ಮಗು ಮಾಲತಿ ಎಂದು ಚಿರುತ್ತಾ ಆ ಮುದುಕ ಮೂರ್ಛೆ ಹೋಗುತ್ತಾನೆ. ಇದು ಈ ಕಾದಂಬರಿಯ ಸಂಪೂರ್ಣ ಪೂರ್ಣ. ಇಲ್ಲಿ ಈ ಕಾದಂಬರಿ ಏನಕ್ಕೆ ಮುಖ್ಯವಾಗುತ್ತದೆ ಅಂದರೆ 1930 ಅಷ್ಟೇ ಹಿಂದೆ ಬಾಲ್ಯ ವಿವಾಹ ಸರ್ವೇ ಸಾಮಾನ್ಯವಾಗಿತ್ತು. ಅದರಲ್ಲೂ ಕೂಡ ಬಾಲ ವಿಧವೆಯರು ಹೆಚ್ಚಾಗಿದ್ದರು. MK ಇಂದಿರಾ ಅವರ ಪಣಿಯಮ್ಮ,
ಇದಕ್ಕೆ ಉತ್ತಮ ಉದಾಹರಣೆಯಾಗಿ ಸಿಗುತ್ತಾರೆ. ಜೊತೆಗೆ ಆ ಬಾಲ ವಿಧವೆಯರು ಸಮಾಜದಿಂದ ತುಂಬ ನೋವನ್ನು ಅನುಭವಿಸಬೇಕಾಗುತ್ತಿತ್ತು. ಅದರಲ್ಲೂ ಕೂಡ ತಮ್ಮ ಕೂದಲನ್ನು ಬೋಳಿಸಿಕೊಂಡು ಜೀವನ ಪೂರ್ತಿ ಪಣಿವೇಣಿಯರಾಗಿ ಬದುಕಬೇಕಿರುತ್ತಿತ್ತು. ಜೊತೆಗೆ ಬಹಳಷ್ಟು ಈ ರೀತಿ ಬಾಲ ವಿಧವೆಯರು ವೇಶ್ಯಾವಾಟಿಕೆಗೆ ನೂಕಲ್ಪಡುತ್ತಿದ್ದರು. ಅದು ಕೂಡ ತಮ್ಮ ಮನೆಯವರಿಂದ ಅಥವಾ ತಮ್ಮ ಸುತ್ತಮುತ್ತಲಿನ ಸಮಾಜದವರಿಂದ. ಈ ಕಾದಂಬರಿಯಲ್ಲಿ ಬಾಲ್ಯ ವಿವಾಹ, ವಿಧವಾ ವಿವಾಹ, ವೇಶ್ಯಾವಾಟಿಕೆ ಎಲ್ಲವೂ ಬರುತ್ತದೆ. ಆ ಕಾರಣದಿಂದ ಈ ಕಾದಂಬರಿ ಎಂ.ಕೆ. ಇಂದಿರಾ ಅವರ ಪಣಿಯಮ್ಮ, ಗೆಜ್ಜೆ ಪೂಜೆ, ಸದಾನಂದ, ದೇವಾಂಗನ ಶಾಸ್ತ್ರಿಯವರ ವೇಣಿ ಸಂಹಾರ, ಆಣೆ ಪಾವಲಿ, ಇನ್ನೂ ಮುಂತಾದ ಕಥೆಗಳಿಗೆ ಇದು ಪ್ರೇರಕ ಶಕ್ತಿಯಾಗಿದೆ. ಅದರಲ್ಲೂ ಕೂಡ ಇನ್ನೂ ಹಲವು ಲೇಖಕಿಯರು ವಿಧವಾ ವಿವಾಹ, ವಿಧವಾ ಮರುವಿವಾಹ, ಬಾಲ್ಯ ವಿವಾಹ ಇಂಥ ವಸ್ತುವನ್ನು ಇಟ್ಟುಕೊಂಡು ಹಲವು ಕಥೆ ಕಾದಂಬರಿಗಳನ್ನು ಬರೆದಿದ್ದಾರೆ. ಅದಕ್ಕೆಲ್ಲ ಈ ಕನ್ಯಾಬಲಿ ಕಾದಂಬರಿ ಪ್ರೇರಕ ಶಕ್ತಿಯಾಗಿ ನಿಂತಿದೆ ಎಂದು ನನಗೆ ಅನಿಸುತ್ತದೆ. ಕಾರಂತರು ಈ ಚಿಕ್ಕ ಕಾದಂಬರಿಗೆ ಹಿಂದೆ ಸುಳಿಯ ಸಂಸಾರ ಎಂಬ ಹೆಸರಿಟ್ಟಿದ್ದರು. ಆದರೆ ಪ್ರಕಾಶಕರ ಕೆಲವು ಸಲಹೆ ಮೇರೆಗೆ ಈ ಕಾದಂಬರಿಯ ಹೆಸರನ್ನು ಕನ್ಯಾಬಲಿ ಎಂದು ಮರುನಾಮಕರಣ ಮಾಡಿದ್ದಾರೆ. ಸುಮಾರು 95 ವರ್ಷಗಳ ನಂತರವೂ ಕೂಡ ಈ ಕಾದಂಬರಿಯ ವಸ್ತು ಸಮಕಾಲೀನವಾಗಿದೆ, ಕೆಲವೊಮ್ಮೆ ಪ್ರಸ್ತುತವಾಗಿದೆ ಕೂಡ ಎಂದು ಅನಿಸುತ್ತದೆ. ವಿಧವಾ ಮರುವಿವಾಹ ಈಗಲೂ ಕೂಡ ಬಹಳಷ್ಟು ಕಷ್ಟ ಎಂದು ಹೇಳಬಹುದು. ಆ ಕಾರಣದಿಂದ ಈ ಕಾರಂತರ ನಿರ್ಲಕ್ಷ್ಯಕ್ಕೊಳಗಾಗಿರುವ ಕಾದಂಬರಿಯನ್ನು ಈ ಮರು ಓದು ಮಾಡುವುದು ತುಂಬ ಅವಶ್ಯ ಎಂದು ನನಗೆ ಅನಿಸುತ್ತದೆ. ಈ ಕಾದಂಬರಿಯ ಬಗ್ಗೆ ಮಾತನಾಡಲು ಕೇಳಿಕೊಂಡ ಶಿವರಾಮ ಕಾರಂತ ವೇದಿಕೆಯ ದೀಪಾ ಪಡ್ಕಿಯವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ.